ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನೀತಾ ಮಂಜುನಾಥ್. ಇವತ್ತು ಮೂಲಂಗಿ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ. ತರಕಾರಿ ನಾನು ಯೂಸ್ ಮಾಡ್ತಾ ಇರೋದು ಮೂಲಂಗಿ, ಬೀನ್ಸು ಮತ್ತು ಗೆಡ್ಡೆಕೋಸು. ತರಕಾರಿ ನಾನು ನಮ್ಮನೇಲಿ ಯಾವುದೇ ಸಾಂಬಾರು ಮಾಡಿದ್ರೂ ಜಾಸ್ತಿನೇ ಕ್ವಾಂಟಿಟಿ ಹಾಕ್ತೀನಿ. ನಮ್ಮನೆ ಎಲ್ಲರೂ ಕೂಡ ತರಕಾರಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ಬರು ಮನೇಲಿ ಇಷ್ಟಪಡಲ್ಲ, ಬಟ್ ಆದರೆ ತರಕಾರಿ ತಿನ್ನಬೇಕು, ಅದು ತುಂಬ ಒಳ್ಳೆಯದು. ಮತ್ತು ನಾನು ಅಷ್ಟೇ ಬೀನ್ಸ್ನ ಇಷ್ಟ ಉದ್ದುದ್ದ ಕಟ್ ಮಾಡಿ ಹಾಕ್ತೀನಿ, ಯಾಕಂದರೆ ಬಾಯಿ ತುಂಬ ಸಿಗಲಿ ತಿನ್ನೋದಕ್ಕೆ ಅಂತ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅಷ್ಟು ನಮಗಿಷ್ಟ ಆಗೋಲ್ಲ. ನಾವು ಈ ಥರನೇ ನಮ್ಮ ಮನೇಲಿ ಮಾಡೋದು. ನಾನು ಪಲಾವ್ ಮಾಡಿದ್ರೂ ಅಷ್ಟೇ ಇದೇ ಥರನೇ ಕಟ್ ಮಾಡೋದು. ನಾನು 2 ಲೋಟ ಪಲಾವ್ ಮಾಡಿದರೆ ಅಕ್ಕಿ ರೈಸ್ಗೆ ನಾನು ಅದರಲ್ಲಿ ಅರ್ಧ ಕೆ ಜಿಷ್ಟು ತರಕಾರಿನೇ ಹಾಕಿ ಪಲಾವ್ ಮಾಡ್ತೀನಿ. ಮತ್ತು ನೆಕ್ಸ್ಟು ತೊಗರಿಬೇಳೆ ಮತ್ತು ಹೆಸ್ರುಕಾಳು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸಾಂಬಾರು ಪೌಡರು, ಹುಣಸೆ ರಸ. ನಮ್ಮನೆ ಸಾಂಬಾರು ಪೌಡರು ನಾವು ಚಿಕನ್ಗಾಗಲಿ ಮಟನ್ ಸಾಂಬಾರಿಗಾಗಲಿ ಎಲ್ಲ ಮಸಾಲೆ ಸಾಂಬಾರು ಎಲ್ಲದಕ್ಕೂ ಒಂದೇ ಸಾಂಬಾರು ಪೌಡ್ರ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಪೌಡರು. ಇದಿಷ್ಟು ಇವಾಗ ರುಬ್ಕೊಬರೋಣ. ಮೀಡಿಯಮ್ ಸೈಜ್ 2 ಈರುಳ್ಳಿ, ಮೀಡಿಯಮ್ ಸೈಜ್ 2 ಟೊಮೊಟೊ, ಮೀಡಿಯಮ್ ಸೈಜ್ 2 ಬೆಳ್ಳುಳ್ಳಿ. ನಾವು ಮಸಾಲೆ ಪೌಡರ್ಗೆ ಕಡಲೆ ಎಲ್ಲ ಪ್ರತಿಯೊಂದು ಹಾಕಿರೋದ್ರಿಂದ ಬೇರೆ ಯಾವ ಎಕ್ಸ್ಟ್ರಾ ಯಾವ ಐಟಮು ಕೂಡ ಇದಕ್ಕೆ ನಾನು ಹಾಕೋದಿಲ್ಲ, ಕಡಲೆನೂ ಕೂಡ ಹಾಕೋದಿಲ್ಲ. ನಾನು ಚಿಕನ್ ಮಟನ್ ಸಾಂಬಾರು ನಾನ್ ವೆಜ್ಜಿಗೆ ಮಾತ್ರ ಸ್ವಲ್ಪ ಕಡಲೆ ಯೂಸ್ ಮಾಡೋದು, ಬೇರೆ ಯಾವುದೇ ಮಸಾಲೆ ಸಾಂಬಾರಿಗೆ ನಾನು ಕಡಲೆ ಯೂಸ್ ಮಾಡಲ್ಲ. ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಮಸಾಲೆ ಪೌಡರ್ ಹಾಕಿದ್ದೀನಿ.